ಸರ್ಕಾರದ ಮಂತ್ರಿ ಭಾಷಾ ಪ್ರಖಂಡ ಪಂಡಿತ ಜ್ಞಾನ ಭಂಡಾರದ ಶಿಖರ ಸಕಾರ ಮೂರ್ತಿ ಆಗಿರುವ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಸಾಮಾನ್ಯ ಜ್ಞಾನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗೆ ಇನ್ನೂ ಆ ದುರ್ಗತಿ ಬಂದಿಲ್ಲ. ಯಡಿಯೂರಪ್ಪನವರು ಪಕ್ಷ ತೊರೆದು ಬೇರೆ ಪಕ್ಷದಲ್ಲಿದ್ದಾಗ ಏನೆಲ್ಲ ಮಾತನಾಡಿದ್ರು ನಮ್ಮ ಜ್ಞಾನ ಭಂಡಾರದವರು ಅನ್ನೋದು ಬಹಳ ಸ್ಪಷ್ಟವಾಗಿ ಅವ್ರು ಏನು ತಿಳ್ಕೊಳ್ಳಿ. ಈಗ ಯಡಿಯೂರಪ್ಪನವರ ಪಾದನ ಪೂಜೆ ಮಾಡ್ತಾ ಇರೋದು ನೋಡಿದಾಗ ಇವರು ಡಬಲ್ ಸ್ಟ್ಯಾಂಡರ್ಡ್ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅದಲ್ಲದೆ ಇವರು ಅವ್ರದೇ ಸರ್ಕಾರದ ವಿರುದ್ಧ ಮಾತಾಡ್ತಾ ಇರೋದು ನೋಡಿದಾಗ ಹಾಸ್ಯಾಸ್ಪದ. ಅಲ್ಲಿ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಅಯೋಧ್ಯೆ ಟ್ರಸ್ಟ್ ವಿಚಾರದಲ್ಲಿ ಅವರ ಲೆಕ್ಕ ಕೇಳಿದ್ದಾರೆ. ಲೆಕ್ಕ ಕೊಡಕ್ಕಾಗಲ್ಲ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ. ಟ್ರಸ್ಟ್ ಅವ್ರು ಲೆಕ್ಕ ಕೊಡಕ್ಕಾಗಲ್ಲ ಅಂದ್ರೆ ಇವರು ಪ್ರಧಾನಮಂತ್ರಿಗಳ ವಿರುದ್ಧವೇ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಜೊತೆಗೆ ದೇಶದ ಪ್ರಧಾನಮಂತ್ರಿ ನಾ ಕಾವುಂಗ ನಾ ಕಾನೇ ದೂಂಗ ಅಂತ ಹೇಳಿದವರು ಇದನ್ನು ನೋಡಿದಾಗ ಈ ರಾಮನ್ನು ಬಿಟ್ಟಿಲ್ಲ. ನಾವು ಹೇಳ್ತಾ ಇರೋದು ರಾಮನ್ ಬಗ್ಗೆ ಪ್ರೀತಿ ಇದೆಯೋ ಕೋಪ ಇದೆಯೋ ಆ ಪ್ರಶ್ನೆ ಅಲ್ಲ. ರಾಮನ ಹೆಸರಲ್ಲಿ ಕಳ್ತನ ಯಾಕೆ ಮಾಡಿದ್ದೀರಾ, ಲೂಟಿ ಯಾಕೆ ಮಾಡಿದ್ದೀರಾ? ಈ ದೇಶದಲ್ಲಿ ಮಸೀದಿ ಮತ್ತು ಮಂದಿರಗಳ ಲೂಟಿ ಮಾಡಿರೋದು ಮೊಹಮ್ಮದ್ ಗಜ್ನಿ. ಅದು ಬಿಟ್ರೆ ಇನ್ಯಾರಾದ್ರೂ ಲೂಟಿ ಮಾಡಿದ್ರೆ ಹಿಂದುತ್ವವಾದಿಗಳಾದ ಬಿಜೆಪಿ RSS ಅವರು. ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿದ್ರೆ ಈ ಅವರ ಪ್ರಖಂಡ ಜ್ಞಾನವನ್ನ ನಮ್ಗೆ ಹೇಳ್ಕೊಡಕ್ ಬಂದಿದ್ದಾರೆ. ನನ್ಗೆ ಇನ್ನಿಂದ ಇವರಿಂದ ಹೇಳಿಸ್ಕೊಳ್ಳೋ ದುರ್ಗತಿ ನನಗೆ ಇನ್ನೂ ಬಂದಿಲ್ಲ. ವೈಫಲ್ಯಗಳನ್ನು ಮುಚ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು RSS ನಿಷೇಧದ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಿದ್ದಾರೆ. ಯಾವ ವೈಫಲ್ಯ ಅಂತೆ? ಭಾರತ ದೇಶದಲ್ಲಿ ಇರ್ತಕ್ಕಂಥ ವೈಫಲ್ಯಗಳು ಅದಕ್ಕೆ ಉತ್ತರ ಕೊಡಕ್ಕೆ ಹೇಳಿ. ಕೇಂದ್ರ ಮಂತ್ರಿಗಳಾಗಿ ಕರ್ನಾಟಕ ರಾಜ್ಯದಲ್ಲಿ ಆಗಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಎಷ್ಟು ಇವರು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ದಾರೆ ಅಂತ ಕೇಳಿ. ಅದು ಕಳಸಾ ಬಂಡೂರಿ ಇರ್ಬೋದು, ಭದ್ರಾ ಯೋಜನೆ ಇರ್ಬೋದು, ಯಾವುದೇ ವಿಚಾರದಲ್ಲಿ ಮತ್ತೆ ಕರ್ನಾಟಕ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಯಾವ್ದಾದ್ರು ಬಂದಿದ್ಯಾ ಅಂತ ಕೇಳಿ ನೋಡಿ. ಕೇವಲ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಇವೆಲ್ಲ ಮಾತಾಡ್ತಾರೆ ವಿನಃ ಇವರಿಂದ ನಾನೇನು ಕಲಿಬೇಕಾದಿಲ್ಲ. ನನಗಿನ್ನೂ ಆ ದುರ್ಗತಿ ಬಂದಿಲ್ಲ. ಈ ಮಹಾನ್ ಪಂಡಿತ, ಮಹಾನ್ ಜ್ಞಾನಿ, ಮಹಾನ್ ನಾಯಕನ ಹತ್ರ ನಾನು ಕಲಿಸ್ಕೊಳ್ಬೇಕಾದ ಏನೂ ಇಲ್ಲ. ಶಿವಸೇನೆ ನಾಯಕ ಸಂಜಯ್ ರಾವತ್ ಹೇಳಿದ್ದಾರೆ, ಈ ರಾಮ ಮಂದಿರದಿಂದ ಏನು ದುಡ್ಡನ್ನು ಲೂಟಿ ಹೊಡೆದಿದೆ, ಈ ದುಡ್ಡಿನ ಮೂಲಕನೇ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷಗಳನ್ನು ಅಸ್ಥಿರ ಮಾಡಿ ಅಲ್ಲಿನ MLAಗಳು ಸಂಸದರನ್ನ ಎಳೆಸ್ಕೊಳ್ಳಿಕ್ಕೆ ಈ ದುಡ್ಡನ್ನ ಬಳಸ್ಕೊಂಡಿದ್ದಾರೆ ಅನ್ನುವಂಥ ಇದೇನು. ಅದಕ್ಕೆ ನಾನು ಹೇಳಿದ್ದು ಇತಿಹಾಸ ಯಾಕಂದ್ರೆ ಬಹಳ ಬಹಳ ಇಷ್ಟವಾದಂಥ ಇವ್ರಿಗೆ ಮೊಹಮ್ಮದ್ ಗಜ್ನಿ ಲೂಟಿ ಹೊಡೆದ ಅಂತ ಹೇಳ್ತಾ ಇರ್ತಾರೆ. ಹಿಂದೂಗಳನ್ನ ಭಾವನೆಗಳನ್ನ ಕೆರಳಿಸ್ಲಿಕ್ಕೆ ಮೊಹಮ್ಮದ್ ಗಜ್ನಿ ಲೂಟಿ ಹೊಡೆದ ಮೇಲೆ ಯಾರಾದ್ರೂ ಲೂಟಿ ಹೊಡೆದಿದ್ರೆ ಅದು ಹಿಂದುತ್ವವಾದಿಗಳು RSS ಅವರು ಬಿಜೆಪಿ ಅವರೇ ರಾಮ ಮಂದಿರ ಹೆಸರಲ್ಲಿ ಲೂಟಿ ಹೊಡೆದಿದ್ದಾರೆ. ಇದೇನು ಹೊಸದಲ್ಲ. ಆಗ ಇಟ್ಟಿಗೆ ಮೆರವಣಿಗೆ ಮಾಡಿದ್ರು ಇವರು 1992 ಅದ್ವಾನಿ ನೇತೃತ್ವದಲ್ಲಿ ಇಟ್ಟಿಗೆ ಮೆರವಣಿಗೆ ಮಾಡಿದಾಗ ಆಗಲೇ ಹೇಳಿದ್ರು 900 ಕೋಟಿ ದುರುಪಯೋಗ ಆಗಿದೆ ಅಂತ ಹೇಳಿ ದೇಣಿಗೆಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಆ ರಾಮ ಮಂದಿರ ಕಟ್ಟಕ್ಕೆ 500 ಕೋಟಿ ಅಂಬಾನಿ ಅವರು ಕೊಟ್ಟಿದ್ದಾರೆ. ಆ ದೇಣಿಗೆ ಆಗಿದೆ, ಅದು ಅದರದ್ದು ಲೆಕ್ಕ ಯಾರು ಕೊಟ್ಟಿಲ್ಲ. ಆದ್ರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಅದನ್ನ ಇವತ್ತು ಪೇಜಾವರ ಶ್ರೀಗಳು ಕೂಡ ಹೇಳಿದ್ದಾರೆ. ರಿಜಿಸ್ಟರ್ ಅಲ್ಲ, ನೋಂದಣಿ ಹೊಣಿಸದೆ ಈ ಸಮಸ್ಯೆಗಳು ಬರೋದಿಲ್ಲ ಅಂತ ಹೇಳಿ ಲೆಕ್ಕ ಕೊಡ್ಬೇಕು ಅಂತ ಅವರು ಹೇಳಿದ್ದಾರೆ. ಅವರು ಟ್ರಸ್ಟ್ ಮೆಂಬರ್ಗಳು ಅದರ ವಿರುದ್ಧವಾಗಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿಯನ್ನ ಕೇಳಕ್ಕೆ ಬಿಡ್ತೀನಿ. ಮತ್ತೆ ಅವರು ಹೇಳಿದ್ದಾರೆ RSS ನೋಂದಾಯಿಸಿದ್ರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ. ಅವ್ರದ್ದಾದ್ರೂ ಹಿತ ನುಡಿನ ಕೇಳಲಿ ಅಂತ ನಾನಾದ್ರೂ ಹೇಳ್ತೇನೆ. ಮುಖ್ಯಮಂತ್ರಿಗಳು ಚರ್ಚೆ ಮಾಡಬೇಕು ಅನ್ನೋದಿದ್ರೆ ಪ್ರಜಾಪ್ರಭುತ್ವದ ಪವಿತ್ರವಾದ ಮಂದಿರ ವಿಧಾನಸೌಧ, ಅಸೆಂಬ್ಲಿ ಅಲ್ಲಿ ಬಂದು ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀವಿ. ಎಲ್ಲೋ ರಸ್ತೆನಲ್ಲಿ ಕೂತ್ಕೊಂಡು ನಾವು ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ಲಿಕ್ಕಾಗತ್ತಾ? ಅಲ್ಲ, ಅದು ಈಗ ನಾವು ರೈತರ ಜೊತೆಗೂ ನಾವು ಪ್ರತಿ ರೈತರ ಜೊತೆ, ಕಾರ್ಮಿಕರ ಜೊತೆ, ಎಲ್ಲ ವರ್ಗದವ್ರ ಜೊತೆನೂ ನಾವು ಮಾತಾಡ್ತೀವಿ. ಯಾರನ್ನೂ ದೂರ ಇಟ್ಟು ನಾವು ಇರೋದಿಲ್ಲ. ಆದ್ರಿಂದ ಪವಿತ್ರವಾದ ಪ್ರಜಾಪ್ರಭುತ್ವದ ಮಂದಿರ ಇದೆ ನೋಡಿ ವಿಧಾನಸೌಧ, ಅಲ್ಲಿ ನಾವು ಮಾತಾಡ್ಲಿಕ್ಕೆ ತಯಾರಿದ್ದೇವೆ. ಅದೇನಾದ್ರೂ ಇಷ್ಟೊಂದು ಕಾಳಜಿ ಇದ್ದಿದ್ರೆ ದೆಹಲಿ ಗಡಿಯಲ್ಲಿ 1 ವರ್ಷ ಕಾಲ ರೈತರ ಚಳವಳಿ ಮಾಡಿ 700 ಜನ ಸತ್ತ ಮೇಲೂ ಕೂಡ ಇವತ್ತು ನರೇಂದ್ರ ಮೋದಿ ಅವರು ಯಾವುದೇ ರೈತರ ಹತ್ರ ಮಾತಾಡಿಲ್ಲ. ಆದ್ರಿಂದ ರೈತರ ಬಗ್ಗೆ ನಾವೇನು ಮೊಸಳೆ ಕಣ್ಣೀರು ಹಾಕೋದಿಲ್ಲ. ರೈತರಿಗೆ ಹಾನಿ ಮಾಡಿರ್ತಕ್ಕಂಥದ್ದು, ರೈತರ ಕೊಲೆ ಮಾಡಿರೋದೇ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.